ಚಿಕ್ಕಮಗಳೂರು ಜಿಲ್ಲೆ ಎನ್ಆರ್ಪುರ ತಾಲೂಕಿನ ಬನ್ನೂರು ಗ್ರಾಮ ಪಂಚಾಯಿತಿಗೆ ಸಂಬಂಧಪಟ್ಟ ಹಲಸೂರು ದೊಡ್ಡಮುಡುಗ ಗ್ರಾಮ ಇದಾಗಿದ್ದು, ಹಲವು ಬಾರಿ ಗ್ರಾಮ ಪಂಚಾಯಿತಿಗೆ ವಾಸಿಸಲು ಮನೆ ನೀಡಿ ಎಂದು ಕೇಳಿದರೂ ಗ್ರಾಮ ಪಂಚಾಯಿತಿಯ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ನಮ್ಮ ಸಮಸ್ಯೆಯನ್ನು ಕೇಳುವವರು ಯಾರೂ ಇಲ್ಲ. ಮನೆಯಲ್ಲಿ 4 ಜನ ವಾಸಿಸುತ್ತಿದ್ದು, ಮಳೆಯಿಂದಾಗಿ ಮನೆಯ ಒಳಭಾಗದಲ್ಲಿ ಜಲ ಉದ್ಭವವಾಗಿ ಜೀವನ ಮಾಡುವುದು ಕಷ್ಟಕರ ಎನಿಸಿದೆ. ಈ ಸಮಸ್ಯೆ ಹೊಸದೇನಲ್ಲ. ಪ್ರತಿ ವರ್ಷ ಮಳೆ ಬಂದರೆ ಸಾಕು, ಈ ಸಮಸ್ಯೆ ಸರ್ವೇ ಸಾಮಾನ್ಯವಾಗಿದೆ. ಹಾಗಾಗಿ ಗ್ರಾಮ ಪಂಚಾಯಿತಿಯವರಿಗೆ 4-5 ಬಾರಿ ಪಂಚಾಯಿತಿಗೆ ಮನವಿ ಮಾಡಿದ್ದೇವೆ. ಅಧಿಕಾರಿಗಳು ಹೇಳುವುದು ನಿಮ್ಮ ಮನವಿ ಮೇಲಾಧಿಕಾರಿಗಳಿಗೆ ನೀಡಿದ್ದೇವೆ ಎಂದು ಉಡಾಫೆ ಉತ್ತರವನ್ನ ನೀಡಿ ಕಳುಹಿಸುತ್ತಾರೆ. ನಾವು ಬೇಸತ್ತು ಈಗ ಮಾಧ್ಯಮದ ಮುಂದೆ ಬಂದಿದ್ದೇವೆ. ಮಾಧ್ಯಮದವರೇ ಏನಾದರೂ ಮಾಡಿ ನಮ್ಮ ಸಮಸ್ಯೆ ಸರಿಪಡಿಸಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಿಳಿಸಿ ಎಂದು ಮಾಧ್ಯಮದ ಮುಂದೆ ಕೇಳಿಕೊಳ್ಳುತ್ತಿದ್ದೇವೆ. ಮೇಡಮ್, ನಿಮ್ಮ ಹೆಸರು ಹೇಳಿ. ಏನ್ ಮೇಡಮ್ ನಿಮ್ಮ ಸಮಸ್ಯೆ? ಜಲ ಬರೋದು ಸರ್. ಎಷ್ಟು ವರ್ಷಗಳಿಂದ ವಾಸ ಮಾಡ್ತಾ ಇದ್ದೀರಿ? ಒಂದು 8-9 ವರ್ಷ ಆಯ್ತು ಸರ್. ಸರ್ಕಾರದಿಂದ ಏನು ನಿಮಗೆ ಮನೆ ಕೊಡುವಂತ ವಿಚಾರ ಏನ್ ಮಾಡಿಲ್ವಾ? ಏನ್ ನೀವು ಗ್ರಾಮ ಪಂಚಾಯತಿಗೆ ತಿಳಿಸುವಂತ ಏನಾದ್ರೂ ಕೆಲಸ ಮಾಡಿದ್ರಾ? ನಾವೆಲ್ಲ ಮಾಡಿದೀವಿ ಸರ್. ನಾವ್ ಅರ್ಜಿ ಎಲ್ಲ ಕೊಟ್ಟಿದೀವಿ, ನಮಗ್ ಮನೆ ಬೇಕು ಅಂತ ಹೇಳಿ. ಅಧಿಕಾರಿಗಳು ಏನ್ ಹೇಳ್ತಾರೆ? ಈಗ ಅಧಿಕಾರಿಗಳು ಅಂದ್ರೆ ನಾವು ಕಳಿಸಿದೀವಿ ಅಂತ ಹೇಳ್ತಾರೆ. ಹ್ಮ್ ಅದು ಬಿಟ್ರೆ ಇನ್ನೇನಿಲ್ಲ. ನಾವ್ ಒಂದ್ಸಲ ಅಂತ 2-3 ಸಲ ಹೋಗ್ ಬಂದ್ವಿ ಗ್ರಾಮ ಪಂಚಾಯತಿಗೆ. ಹಾ. ಅಲ್ಲಿ ಕಳಿಸಿದೀವಿ, ನಾವು ಗೌರ್ಮೆಂಟ್ ಕಳಿಸಿದೀವಿ ಅಂತ ಹೇಳ್ತಾರೆ ಸರ್. ಈಗ ಜನಪ್ರತಿನಿಧಿಗಳು ನಿಮ್ಮ ಹತ್ರ ಬಂದು ಏನೋ ಆಶ್ವಾಸನೆ ಕೊಡುವಂತ ರೀತಿಯಲ್ಲಿ ಯಾವುದೇ ರೀತಿಯಾಗಿ ಸ್ಪಂದನೆ ಮಾಡಿಲ್ವಾ? ಇಲ್ಲ ಅಂತ ನೀವು ಹೇಳ್ತಾ ಇದ್ರಿ. ಈಗ ಏನು ಎಷ್ಟು ಜನ ವಾಸ ಮಾಡ್ತಿದ್ರಮ್ಮ ಇದ್ರಲ್ಲಿ, ಈ ಮನೆಯಲ್ಲಿ? 4 ಜನ ಸರ್, 2 ಮಕ್ಳು. ಹೌದಾ? ಈಗ ಏನು ಮಳೆ ಬಂದ ಸಂದರ್ಭದಲ್ಲಿ ಮಳೆ ನೀರು ಸಂಪೂರ್ಣ ಮನೆ ಒಳಗಡೆ ಬರುವಂತದ್ದು. ನಾವೊಂದು ಗುಡಿಸಲಿನ ರೀತಿಯಲ್ಲಿ ಮನೆ ಕಟ್ಕೊಂಡು ವಾಸ ಮಾಡ್ತಾ ಇದೀವಿ, ಇಲ್ಲಿ ಜೀವನ ನಡ್ಸ್ಕೊಂಡ್ ಬರ್ತಾ ಇದೀವಿ ಅಂತ ನೀವು ಹೇಳ್ತಾ ಇರುವಂತದ್ದು ಅಲ್ವಾ? ಈಗ ಎಷ್ಟು ಬಾರಿ ನೀವು ಗ್ರಾಮ ಪಂಚಾಯತಿಗೆ ನೀವು ಅರ್ಜಿ ಕೊಡುವಂತ ಕೆಲಸ ಮಾಡಿದಿರಿ? ನಾವು ಹೋಗಿದೀವಿ, 4 ಸಲ ಹೋಗಿ ಕೇಳಿದೀವಿ ಗ್ರಾಮ ಪಂಚಾಯತಿಗೆ. ನಾವು ಕಳಿಸಿದೀವಿ, ನೀವು ಅರ್ಜಿ ಕೊಟ್ಟಿದ್ದು ನಾವು ಕಳಿಸಿದೀವಿ ಅಂತಾನೆ ಹೇಳ್ತಿದ್ದಾರೆ ಸರ್ ಅವರು. ಯಾವುದೇ ರೀತಿಯಾಗಿ ಸ್ಪಂದನೆ ಕೊಡ್ತಾ ಮನೆಯಲ್ಲಿ ಮರ ಗಿಡ ಭಾರಿ ಇದೆ. ಮುಂಚೆ ಬರೀ ಸಮಸ್ಯೆ ಆಯ್ತು. ನಿಮ್ಗೆ 9 ವರ್ಷದಿಂದ ಮನೆ ಬೇರೆ ಮಕ್ಕೊಂಡಿದ್ದೀನಿ ನಾನು. ಒಬ್ಬನೇ ದುಡಿತಿರೋದು, 2 ಮಕ್ಕಳಿದಾವೆ. ಬರೀ ಓದ್ಸತಿ ಭಾರಿ ಸಮಸ್ಯೆ ಆಗಿದೆ. ಒಬ್ಬನೇ ದುಡಿಬೇಕು, ಎಲ್ಲ ಕೆಲಸ ಮಾಡ್ಬೇಕು. ಅಧಿಕಾರಿಗಳು ನಿಮ್ಗೆಲ್ಲ ಒಂದ್ ಸ್ವಲ್ಪ ತಿಳುವಳಿಕೆ ಮಾಡ್ಕೊಡೋದು. ಗ್ರಾಮ ಪಂಚಾಯತ್ ಅಧಿಕಾರಿಗಳು ಏನ್ ಹೇಳ್ತಾರೆ? 3-4 ಹೋಗಿದ್ವಿ ಸರ್, ಅಲ್ಲಿ ಅರ್ಜಿ ಎಲ್ಲ ಕೊಟ್ಟಿದ್ವಿ. ನೋಡಿರೋ ಅಧಿಕಾರಿ ಮೇಲೆ ಅಧಿಕಾರಿ ಕೊಟ್ಟಿದ್ದೀನಿ ಅಂತಾರೆ. ಅದೇ ಹೇಳ್ತಿರೋದಕ್ಕೆ ಮತ್ತೆ ಅಂತ ಮಾಡ್ತಿಲ್ಲ ಸರ್. ಹೌದಾ? ಎಷ್ಟು ವರ್ಷಗಳಿಂದ ವಾಸ ಮಾಡ್ತಿದ್ವಿ? 9 ವರ್ಷ ಆಯ್ತು ಸರ್. ನಮ್ಗೆ ಸಪ್ರೇಟ್ ಮಾಡಿ ಮನೆ ಮಾಡಿ. ಹೌದಾ? ಒಟ್ಟಿನ ಕೊಟ್ಟಿದ್ವಿ ಅರ್ಜಿ ಎಲ್ಲ. ಅವ್ರೇನು ತನಿಖೆ ಮಾಡಿಲ್ಲ ಸರ್. ಇದು ಯಾವ ಗ್ರಾಮ ಪಂಚಾಯತಿಗೆ ಸೇರುತ್ತೆ? ಇದು ಬನ್ನೂರು ಗ್ರಾಮ ಪಂಚಾಯತಿ. ಬನ್ನೂರು ಗ್ರಾಮ ಪಂಚಾಯತಿ ಸೇರುತ್ತೆ. ಯಾರು ಇಲ್ಲಿ ಜನಪ್ರತಿನಿಧಿ? ಗೋಪಾಲ ಅಂತ ಹೇಳಿ. ಈ ವಾರ್ಡಿನ ಸದಸ್ಯರಾದ ಗೋಪಾಲ ಅಂತ ಹೇಳಿ ನೀವು ಹೇಳ್ತಾ ಇದ್ದೀವಿ. ಗೋಪಾಲ್ ಅವರಿಗೆ ತಿಳಿಸುವಂತ ಏನಾದ್ರು ಕೆಲಸ ಮಾಡಿದೀವಿ ಸರ್, ಸುಮಾರು ಸತಿ ಮಾಡಿದೀವಿ ಸರ್. ಈ ಸಮಸ್ಯೆ, ಈ ತರ ಒಂದು ಸಮಸ್ಯೆ ಆಗ್ತಾ ಇದೆ, ಇಲ್ಲಿ ಬಂದ್ಬಿಟ್ಟು ನಿಮ್ಮ ಸಮಸ್ಯೆಯನ್ನು ನೋಡುವಂತ ಏನಾದ್ರು ಕೆಲಸ ಮಾಡಿದ್ದಾರೆ? ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ನ್ಯೂಸ್ ಕರ್ನಾಟಕ, ಸದಾ ನಿಮ್ಮ ಜೊತೆ.